ಆಚಾರ್ಯ ಕುಂದ್ರು ಕುಂದಾದ್ರಿ ಬೆಟ್ಟ ಮೇಲೆ ನಿಂತ ಭಾವ ಶುದ್ಧಿಯಿಂದ ಶ್ರೀಮಂತರ ಭಗವಾನರ ಭಾವ ವಂದನಾ ಮಾಡಿದರು. ಆ ಸ್ತುತಿ ಮಾಡ್ತಾ ವಂದನಾ ಮಾಡ್ತಾ ಶ್ರಾವಕರಿಗೆ ದೇವ ದರ್ಶನದ, ಸಾಧುಗಳಿಗೆ ದೇವ ವಂದನಾ ಅದ. ಸಾಧುಗಳಿಗೆ ಭಗವಾನರ ಮೂರ್ತಿ ಮುಂದೆ ಬೇಕಂತ ನಿಯಮಿಲ್ಲ. ಚತುರ್ಥ ಕಾಲದಾಗ ಎಷ್ಟು ಮುನಿಗಳು ಮೋಕ್ಷ ಹೋಗ್ಯಾರೋ ಅವರೆಲ್ಲರೂ ಶಿಖರ್ಜಿ ಗುಡ್ದಾಗಿರ್ಬೋದು, ಪರ್ವತದಾಗಿರ್ಬೋದು, ಮಣಿ ಬಿಟ್ಟು ವನಕ್ಕೆ ಹೋಗಿ ಭಗವಾನ್ ಆಗ್ಯಾರು. ಶಿಖರ್ಜಿ ಗುಡ್ದಾಗ ಇವತ್ತು ಹೋಗ್ತೀನಿ, ಒಂದರ ಮೂರ್ತಿ ನೋಡ್ಯಾರೇನು ಮ್ಯಾಲ ಗುಡ್ದಾಗ ಎಲ್ಲ ಚರಣ ಪಾದುಕ ಅದಾವ. ಮತ್ತು ಯಾರು ಭಗವಾನರ ದರ್ಶನ ಮಾಡ್ಲಾರ್ದ, ಭಗವಾನ್ ಸಾನ್ನಿಧ್ಯ ಇರ್ಲಾರ್ದ ಅವ್ರ ಮೋಕ್ಷಕ್ಕೆ ಹೆಂಗೆ ಹೋದ್ರ ಇಂತ. ಅದಕ್ಕೆ ಜೈನ ಧರ್ಮ ಸಿದ್ಧಾಂತ ತಿಳ್ಕೋಬೇಕು. ಜೈನ ಧರ್ಮ ಭಾವ ಪ್ರಧಾನ ಧರ್ಮದ ಮುನಿಗಳಿಗೆ, ಉಪಾಧ್ಯಾಯರಿಗೆ, ಆಚಾರ್ಯ ಪರಮೇಶ್ವರಿಗಳಿಗೆ ದೇವ ವಂದನ ಹೇಳಲಾಗಿದೆ. ದೇವ ವಂದನ ಮಾಡ್ತಕ್ಕಂಥ ಮುನಿರಾಜರು ಮುಂದೆ ಪ್ರತ್ಯಕ್ಷ ಜಿನಬಿಂಬ ಬೇಕಂತಿಲ್ಲ. ಅವ್ರು ಭಾವ ವಂದನೆ ಮಾಡಿ ಚತುರ್ಥ ಕಾಲದಲ್ಲಿ ಹೆಂಗವ್ರ ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗಾಲಿ, ಮೂರೂ ಕಾಲದಲ್ಲಿ ನದಿ ತಟದಾಗ, ಪರ್ವತಗಳ ಮೇಲೆ, ಮರದ ಕೆಳಗೆ ಘೋರ ಪರಿಸಹಗಳನ್ನು ಸಹನ ಮಾಡ್ತಾ ಸವಿಪಾಕ್ ನಿರ್ಜರ ಮತ್ತು ಅವಿಪಾಕ್ ನಿರ್ಜರ ಎರಡೂ ಪ್ರಕಾರ ನಿರ್ಜರ ಮಾಡಿ ಘಾತಿ ಮತ್ತು ಅಘಾತಿ ಕರ್ಮ ನಾಶ ಮಾಡಿ ಶುದ್ಧ ಭಗವಾನ್ ಆಗ್ತಕ್ಕಂಥ ವ್ಯಕ್ತಿತ್ವ ಆ ಆತ್ಮ ಪಡ್ಕೊಡಿ ಅಂದ್ರೆ ಯಾವ ಉದ್ದೇಶ ಅಂತ ಹೇಳ್ತಾರೋ ಅದನ್ನ ನಮ್ಮ ಪೂರ್ವಾಚಾರ್ಯರು ದೇವಸೇನರು ತತ್ವಸಾರ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ವಗತ ತತ್ವ ಮತ್ತು ಪರಗತ ತತ್ವ ಅಂತ. ಸ್ವಗತ ತತ್ವ ಅಂದ್ರೆ ಪಾಕ್ತ ಆತ್ಮ, ಆತ್ಮ ಒಂದನ್ನು ಹೊರತುಪಡಿಸಿ, ಅದು ಎಂಥ ಆತ್ಮ? ಸ್ವ ಆತ್ಮ. ಆದಹಿದಂ ಕಾದವ್ವಂ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಧರ್ಮ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಸ್ವಾಧ್ಯಾಯ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಪೂಜೆ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಶಿಖರ್ಜಿ ಯಾತ್ರೆ, ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ದಾನ ಧರ್ಮ, ಆತ್ಮ ಕಲ್ಯಾಣಕ್ಕಾಗಿ ಪ್ರವಚನ, ಆತ್ಮ ಕಲ್ಯಾಣಕ್ಕಾಗಿ ತೀರ್ಥಯಾತ್ರ, ಆತ್ಮ ಕಲ್ಯಾಣಕ್ಕಾಗಿ ಸಾಹಿತ್ಯಗಳ ರಚನೆ, ಆತ್ಮ ಕಲ್ಯಾಣಕ್ಕಾಗಿ ಭಗವಂತನ ಸ್ತುತಿ ಸ್ತೋತ್ರ ಅನ್ನೋದು. ಇದ್ರ ಎಲ್ಲಾ ಮೂಲ ಉದ್ದೇಶ ಏನಂತ ಕೇಳ್ರ ಆತ್ಮ ಕಲ್ಯಾಣ ಮುಂದಿಟ್ಟುಕೊಂಡನ ಆತ್ಮ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಕ್ರಿಯೆಗಳು.